ಎಲ್ಲಿ ಜಾರಿತು ಮನವು. ನಿಮ್ಗೆ ಯಾಕೆ ಇದೆಲ್ಲ ತೊಂದರೆ? ಇದೆಲ್ಲ ಏನ್ ತೊಂದರೆ? ನಾನು ಇಲ್ಲೇ ಠಿಕಾಣಿ ಹಾಕಿ ನಿಮ್ಗೆಲ್ಲ ಎಷ್ಟು ತೊಂದರೆ ಕೊಡ್ತಾ ಇದ್ದೀನಿ. ಆದ್ರೂ ನೀವು ನನ್ನ ಎಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ. ಆದ್ರ ಮುಂದೆ ಇದೇನು ಅಲ್ಲ. ಟೈಮ್ ಎಷ್ಟು? 4 ಗಂಟೆ. ಚಿಂಟನ್ ಸ್ಕೂಲಿಂದ ಕರ್ಕೊಂಡು ಬರ್ಬೇಕು. ನಾನು ಕರ್ಕೊಂಡು ಬರ್ತೀನಿ. ಅಲ್ಲ, ಬರ್ತಾ ದಾರಿಲಿ ಗ್ರಾಸರೀಸ್ ಎಲ್ಲ ತರಬೇಕು. ನಾನು ತರ್ತೀನಿ, ಜೊತೆಗೆ ಟ್ಯಾಬ್ಲೆಟು ತರ್ತೀನಿ. ನೀವು ಕೂತ್ಕೊಳ್ಳಿ, ರೆಸ್ಟ್ ತಗೊಳ್ಳಿ. ನಾನೆಲ್ಲ ನೋಡ್ಕೊಂಡು ಬರ್ತೀನಿ. ಓಕೆ? ನಿನ್ ಜೊತೆ ಒಂದು ಹುಡುಗಿನ ನೋಡ್ದೆ. ಕನ್ಫರ್ಮ್ ಆಯ್ತು ಬಿಡು, ಇದು ಚಿಕನ್ ಗುನಿಯಾನೆ. ಪ್ಲೀಸ್ ತಮಾಷೆ ಮಾಡ್ಬೇಡ, ನಿಜ ಹೇಳು. ನಿಜವಾಗ್ಲೂ ಈಗ ತಾನೇ ಚೆನ್ನೈನಿಂದ ಬರ್ತಾ ಇದ್ದೀನಿ ಕಣೆ. ವೀಸಾಗೆ ಸಂಬಂಧಪಟ್ಟಂಗೆ ಕೆಲಸ ಆಯ್ತು, ಅದಕ್ಕೆ ಅಲ್ಲಿ ಹೋಗಿದ್ದೆ. ಬರ್ತಿದ್ದಂಗೆ ಹೊಟ್ಟೆ ಹಸು ಶುರು ಆಯ್ತು. ನಮ್ಮ ಮಾಮೂಲಿ ಹೋಟ್ಲಿಗೆ ಅಂತ ಹೊರಟಿದ್ದೆ. ಅಂದಿವೆ ಹೋಗ್ತಾ ಇರ್ಬೇಕಾದ್ರೆ ನಿನ್ನ ಮನೆ ಬಾಗಿಲು ತೆಗೆದಿತ್ತು. ಆ ಹೋಟ್ಲ್ ತಿಂಡಿಗಿಂತ ನೀನು ಮಾಡೋ ತಿಂಡಿ ರುಚಿನೇ ಚೆನ್ನಾಗಿರುತ್ತೆ ಅಂತ ಇಲ್ಲಿಗೆ ಬಂದೆ. ನೀನ್ ನೋಡಿದ್ರೆ ಅಲಾಮಯ್ಯ, ನಿನಗೇನೋ ಬುದ್ಧಿ ಇಲ್ಲ. ನೀ ನನಗೆ ಬಿದ್ದೆ. ಈ ಮುಸುಡಿಗೆ ಯಾವಡೆ ಬೀಳ್ತಾಳೆ? ಇದನ್ನ ತಿನ್ನೋ ಬದಲು ಈ ಫ್ರಿಡ್ಜಲ್ಲಿ ಯಾರು ಇಟ್ಟಿರ್ತೀಯಲ್ಲ, ಅದನ್ನ ತಿನ್ನೋದೇ ವಾಸಿ. ಹೆಂಡತಿ ದುಡ್ಡಿಂದ ಜೀವನ ಸಾಕ್ಸಿ ಈ ಜೀವನ ನರ್ಕ ಆಗೋಗ್ಬಿಟ್ಟಿದೆ. ಏನ್ ಮಾಡೋದು? ನಾವು ಚಿಟ್ ಫಂಡ್ ಶುರು ಮಾಡ್ಬಿಡೋಣ. ಚಿಟ್ ಫಂಡ? ನನ್ನ ನಿನ್ನ ಮುಖ ನೋಡಿ ಯಾರಮ್ಮ ದುಡ್ಡು ಹಾಕ್ತಾರೆ? ನಮ್ಮ ಮುಖ ಯಾರಯ್ಯ ನೋಡ್ಬೇಕು? ನಾವು ಹಾಕೋ ಸ್ಕೀಮ್ ಹೇಗಿರ್ಬೇಕು ಅಂದ್ರೆ, ಜನ ಹಾಗೆ ಮುಗಿಬಿದ್ರು ನಮ್ಗೆ ಚೀಟಿ ಹಾಕ್ಬೇಕು. ಆ ತರ ಪ್ಲಾನ್ ಮಾಡ್ಬೇಕು. ಐಡಿಯಾ ಚೆನ್ನಾಗಿದೆ. ಅಂದಾಗೆ ನಮ್ಮ ಕಂಪ್ನಿಗೆ ಏನ್ ಹೆಸರು ಹೇಳೋಣ? ದೂರದರ್ಶಿ ಚಿಟ್ ಫಂಡ್. ಹೇಗಿದೆ? ಓಕೆಮ್ಮ. ಚಿಂಟು, ನಿನಗೆ ತಿಂಡಿ ಕೊಡ್ತೀನಿ. ಮಾಮ ಹೋಟ್ಲಲ್ಲೇ ತಿಂಡಿ ಕೊಡ್ಬಿಟ್ರಮ್ಮ. ಕೋಪ ಮಾಡ್ಕೋಬೇಡ್ರಿ. ನಿಮ್ ಪರ್ಮಿಷನ್ ಇಲ್ಲದೆ ಚಿಂಟಿಗೆ ಹೋಟೆಲ್ ತಿಂಡಿ ಕೊಡ್ಸ್ಬಿಟ್ಟೆ. ನಿಮ್ಗೆ ಹುಷಾರಿಲ್ವಲ್ಲ, ತೊಂದರೆ ಆಗುತ್ತೆ ಅಂತ ಹೀಗೆ ಮಾಡಿದೆ. ಸಾರಿ ರೀ. ಯಾವ ಸೀಮೆ ಓನರ್ ಯಾವನು? ರೇಟ್ ಕಡಿಮೆ ಮಾಡಕ್ ಹೋಗ್ತಾ ಇಲ್ಲ ಅವನು. ಮತ್ತೇನು ಮಾಡೋದೀಗ? ನಾನು ಯಾರು? ಪ್ರಭು. ಐಡಿಯಾಗಳ ಖಜಾನೆ. ನೋಡು ಏನ್ ಮಾಡ್ತೀನಿ ಅಂತ. ಏನಂತ ಒಂದು ಕುರ್ಚಿಗೆ ಅಂಟ್ಕೊಂಡ್ಬಿಟ್ಟಿದ್ದೇನೆ ಸರ್. ಬರ್ತಾ ಇಲ್ಲ. ಓಹ್, ಫೋನು. ಸ್ವಲ್ಪ ಜಾಗ ಬಿಡಿ. ಹಲೋ, ನಾರಾಯಣ. ಏನೋ ನಾರಾಯಣ, ಗೊತ್ತು ಕಣೋ. ನಿನ್ ತಂಗಿ ಮದುವೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡೋ, ನಾನೇ ಸೆಟ್ ಮಾಡಿದ ಗಂಡು ಹೆಣ್ಣುಗಳ ಮದುವೆಗೆ ನಾನು ಹೋಗದೆ ಇದ್ರೆ ಹೇಗಾಗುತ್ತೆ ಮದುವೆ? ನೋಡೋ, ನಿನ್ ತಂಗಿ ಮದುವೆ ಆದ್ಮೇಲೆ ನಿನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಪ್ಪ. ಏನೋ 38 ವರ್ಷ ಆಯ್ತು, ನನ್ಗೆ ಯಾರು ಹೆಣ್ಣು ಕೊಡ್ತಾರೆ ಅಂತನ? ಲೋ, ಯೋಚನೆ ಮಾಡ್ಬೇಡ ಕಣೋ. ನನ್ ಮೇಲೆ ಬಿಡೋ ಎಲ್ಲ. ನಾನಿದ್ದೀನಲ್ವೇನೋ. ನಿನಗಿರೋ ಅನುಕೂಲತೆಗೆ ಹೆಣ್ಣುಗಳು ಕ್ಯೂ ನಿಲ್ತಾರೆ. ಓಕೆ, ನಾಳೆನೆ ಬರ್ತೀನಿ ಕಣೋ. ಬಾಯ್. ನವೀನ್ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾನೆ. ಅವನು ನಿಧಾನವಾಗಿ ನನ್ನಿಂದ ದೂರ ಆಗ್ತಿದ್ದಾನೆ ಅಂತ ನನಗೆ ಹೆದರಿಕೆ ಆಗ್ಬಿಟ್ಟಿದೆ ಸರ್. ಐ ಆಮ್ ಮೆಂಟಲಿ ಡಿಸ್ಟರ್ಬ್. ಮಾಯಾ, ಯಾವುದೇ ವಿಚಾರನ ಕೂಲಂಕುಷವಾಗಿ ಪರಿಶೀಲಿಸದೆ ನಿರ್ಧಾರ ತಗೋಬಾರದು. ನೀನು ಪ್ರತ್ಯಕ್ಷವಾಗಿ ನೋಡಿರ್ಬೋದು, ಆದ್ರೆ ಅದೇ ಸತ್ಯ ಅಂತ ತಿಳ್ಕೊಂಡು ಅನಾಹುತ ಮಾಡ್ಕೋಬಾರ್ದು. ನೀನು ಅವನ ನೇರವಾಗಿ ಕೇಳ್ಬಿಡು, ಆ ಹುಡುಗಿ ಯಾರು, ಏನು, ಆ ಹುಡುಗಿಗೂ ನಿಮ್ಗೇನ್ ಸಂಬಂಧ ಅಂತ. ಸೊ ಆ ರೀತಿ ಏನೋ ಕೇಳ್ಬೋದು, ಆದ್ರೆ ಅವನು ನನ್ನ ಮೇಲೆ ಡೌಟ್ ಪಡ್ತೀಯ ಅಂತ ಕೇಳಿದ್ರೆ? ಕೇಳಲಿ, ಆಗ ನಿನಗೆ ಗೊತ್ತಾಗತ್ತಾ ಆ ಹುಡುಗಿ ಜೊತೆ ಪ್ರೀತಿ ಪ್ರೇಮ ಏನೂ ಇಲ್ಲ ಅಂತ. ಆಗ ನಿನ್ ಮನಸ್ಸು ರಿಲ್ಯಾಕ್ಸ್ ಆಗುತ್ತಾ? ನೀನ್ ಪೀಸ್ ಆಫ್ ಮೈಂಡ್ ಇಂದ ಕೆಲಸ ಮಾಡಬಹುದಾ? ನಿಮ್ಮಿಬ್ರು ಸಂಬಂಧರು ಚೆನ್ನಾಗಿರುತ್ತಾ? ಅದು ಬಿಟ್ಟು ನಾನು ಕೇಳಿದ್ರೆ ಏನ್ ತಪ್ಪು ತಿಳ್ಕೊಳ್ತಾನೋ ಅಂತ ಸುಮ್ಮನಿದ್ರೆ ನಿನ್ನ ಮನಸ್ಸಿನಲ್ಲಿ ಯಾವಾಗ್ಲೂ ನಾನು ಮೋಸ ಹೋದ್ನೇನೋ ಅಂತ ಕೊರಿತಾರಲ್ವಾ? ಎಲ್ಲಿ ಜಾರಿ